ನಾಳೆ ಜನವರಿ ತಿಂಗಳಿನಿಂದ ಈ ಜಾತಿಯ ಜನಗಣತಿ ಬರ್ತಾ ಇದೆ. ಈಗೇನು ಸಿದ್ದರಾಮಯ್ಯ ಮಾಡಕತ್ತಾನೆ, ಈ ಜನಗಣತಿ ಸಮಾಜ ಒಡೆಯುವಂತ ಜನಗಣತಿ ಅಂತೇಳಿ ಮಾಡಕತ್ತಾನೆ. ಎಲ್ಲ ಧರ್ಮದೊಳಗೂ ಒಳಗೆ ತರುವಂಥದ್ದು, ಎಲ್ಲ ಜಾತಿಯಲ್ಲಿ ಒಳಗೆ ತಂದು 33 ನಿಂದೆನ ತೆಗೆದಾರವನ್ನು ಎಲ್ಲ ಹಿಂದೂ ಕ್ರಿಶ್ಚಿಯನ್ನ, ಲಿಂಗಾಯತ್ ಕ್ರಿಶ್ಚಿಯನ್ನ, ಬ್ರಾಹ್ಮಣ ಕ್ರಿಶ್ಚಿಯನ್ನ ಮಾಡಿ ಗೊಂದಲ ಎಬ್ಬಿಸಿ ದೇವರಾಜ ಅರಸಕ್ಕಿಂತಲೂ ಒಂದು ಹೆಜ್ಜಿನ ಮುಂದೆ ಹೋಗಬೇಕು ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡು ಈ ಧರ್ಮ ಜಾತಿಯನ್ನು ಒಡೆಯುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ. ಅದಕ್ಕೆ ನಾಳೆ ಜಾತಿ ಜನಗಣತಿ ಜನವರಿಯಿಂದ ಪ್ರಾರಂಭ ಆಗುತ್ತೆ. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜನಗಣತಿಯಲ್ಲಿ ಜನವರಿಯಲ್ಲಿ ಪ್ರಾರಂಭ ಆಗುತ್ತೆ. ಎಲ್ಲರೂ ಕಡ್ಡಾಯವಾಗಿ ನಾವು ಹಿಂದೂ ಅಂತ ಬರೆಸಲೇಬೇಕು. ನಾವು ಹಿಂದೂಸ್ತಾನದಲ್ಲಿ ಇರುವಂತವರು ಹಿಂದೂ ಅಂತ ಬರೆದು ಉಪಜಾತಿ ಕಾಲದಲ್ಲಿ ಉಪಜಾತಿ ನೀವು ಏನು ರಿಸರ್ವೇಶನ್ ಸಿಗ್ತಾವ ನಿಮ್ಮ ರಿಸರ್ವೇಶನ್ ನಿಮ್ಮ ಎಲ್ಲ ಉಪಜಾತಿಯನ್ನು ಬರೆಸ್ರಿ. ಆ ಸಮೀಕ್ಷೆ ಮೇಲೆ ಏನು ಸರ್ಕಾರ ಸೌಲಭ್ಯ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ, ಭಾರತ ಸರ್ಕಾರ ವಿಚಾರ ಮಾಡ್ತದ. ಈ ಜಾತಿ ಜನಗಣತಿ ಯಾಕೆ ಮಾಡ್ತಾರ ಅನ್ನೋದನ್ನ ಅದು ಮುಗಿದ ಮೇಲೆ ನಿಮಗೆ ಹೇಳ್ತೀನಿ. ಅದರಲ್ಲಿ ಕೂಡ ಬಹಳಷ್ಟು ಒಂದು ಎಚ್ಚರ ವಹಿಸಿ ನಗದು ರೂಪದಲ್ಲಿ ಅದರಲ್ಲಿ ಕೂಡ ಒಂದು ಒಳ್ಳೆಯ ವಿಚಾರದಿಂದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಆ ಗಣತಿಯನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ನಾವು ಜನವರಿ 26ನೇ ತಾರೀಕು ಪ್ರಾರಂಭ ಆಗುತ್ತೆ. ಅದರಲ್ಲಿ ನಾವು ಕಡ್ಡಾಯವಾಗಿ ಹಿಂದೂ ಬರೆಸಬೇಕು. ಇದರಲ್ಲಿನೂ ಕೂಡ ಕಡ್ಡಾಯವಾಗಿ ನಾವು ಹಿಂದೂ ಬರೆಸಲೇಬೇಕು. ಮುಂದಿಂದು ಯಾವ್ದು ಹೇಳ್ಯಾರ ಅದನ್ನ ನೀವೆಲ್ಲ ಪತ್ರಿಕೆ ಓದಿದ್ದೀರಿ, ಆ ಪ್ರಕಾರ ನಾವು ಬರ್ಸೋಣ.